ಹಾಯ್ ನಮಸ್ತೆ. ಇವತ್ತು ನಾನು ಬ್ಲಿಂಕಿಟ್ಟಿಂದ 50 ಗ್ರಾಮ್ ಮಲ್ಲಿಗೆ ಮೊಗ್ಗನ್ನ ತರಿಸಿದ್ದೀನಿ. ಸೊ ಇದನ್ನು ಕಟ್ಟೋದು ಹೇಗೆ ಅಂತ ತೋರಿಸ್ತೀನಿ. ರೆಸಿಪೀಸ್ ನಾನು ಹಾಕ್ತೀನಿ, ಬಟ್ ಕಂಟಿನ್ಯೂಸ್ಲಿ ಅಲ್ಲ. 3 days ಒನ್ಸ್ ವೀಡಿಯೋಸ್ ಬರುತ್ತೆ, ಬಟ್ ಅದರಲ್ಲಿ ಕ್ರಾಫ್ಟ್ ಇರ್ಬೋದು, ಪೇಂಟಿಂಗ್ ಇರ್ಬೋದು, ಆ ಥರ ಎಲ್ಲನೂ ಇರುತ್ತೆ. ಪರ್ಟಿಕ್ಯುಲರ್ ಆಗಿದೆ ಅಂತ ಹೇಳೋಕ್ಕಾಗಲ್ಲ, ಬಟ್ 100 ಲಂಚ್ ಬಾಕ್ಸ್ ರೆಸಿಪೀಸ್ ಮಾತ್ರ ಏನೇನು ಅಂತ ಹೇಳ್ತೀನಿ ನಾನು ಮಾಡೋದನ್ನ. ಸೊ ನೀವು ನೋಡ್ಬೋದು, ನಮ್ಮ ಮನೆಯಲ್ಲಿ ಬೆಳೆದಿರೋದು ಫ್ರೆಶ್ಶಾಗಿ ಹಾಗೆ ಬೆಳ್ಳಗಿರುತ್ತಲ್ಲ, ಆ ಥರ ಎಲ್ಲ ಏನಿಲ್ಲ. ಸೊ ಏನು ಮಾಡೋದು, ಇಲ್ಲಿ ಸಿಟಿಯಲ್ಲಿ ನಮಗೆ ಯಾವ್ದು ಸಿಗುತ್ತೋ ಅದನ್ನೇ ನಾವು ಬಳಸಬೇಕಾಗತ್ತೆ. ಸೊ ಹೇಗೆ ಕಟ್ಟೋದು, ನಾನು ಹೇಗೆ ಕಟ್ತೀನಿ ಅನ್ನೋದನ್ನ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ನೀವು ದಾರ ಎತ್ಕೋಬೋದು, ಬಾಳೆ ದಿಂಡು ಎತ್ಕೋಬೋದು. ಸೊ ಫಸ್ಟು ಸುತ್ತಕೊಂಡು ಒಂದು ನಾಟ್, ಇದು ಮಲ್ಲಿಗೆ ಮೊಗ್ಗಾಗಿರೋದ್ರಿಂದ ಒಂದೊಂದು ಇಟ್ಕೊಂಡ್ರೆ ಸಾಕು. ಫಸ್ಟ್ ನಾಟ್ ಆದಮೇಲೆ ನಾನೀಗ ಹೇಳ್ಕೊಡ್ತಾ ಇರೋದ್ರಲ್ಲಿ ನೀವು ಯಾವ ಹೂವು ಬೇಕಾದರೂ ಕಟ್ಬೋದು. ಮತ್ತು ಕಟ್ ಮಾಡಬೇಕು ಸಾಕು ಅನ್ನೋವಾಗ ನಾಟ್ ಹಾಕಬೇಕು. ಒತ್ತಾಗಿ ಬರುತ್ತೆ, ಹರಳಿದಾಗಂತೂ ಹೋಣಿಸಿದಾರೇನೋ ಅನ್ನೋ ಥರ ಇರುತ್ತೆ ಇದು. ಹೂ ಕಟ್ಟೋದ್ರಲ್ಲಿ ತುಂಬ ರೀತಿ ಇದೆ. ನಾನು ಈ ಥರ ಕಟ್ತೀನಿ. ಇದು ನನಗೆ ತುಂಬ ಈಸಿಯಾಗಿ, ನಾನು ಚಿಕ್ಕ ವಯಸ್ಸಲ್ಲಿ ನನ್ನ ಮನೆ ಹತ್ರ ಒಬ್ಬರು ಸೌಂದರ್ಯ ಅಂತ ಒಬ್ಬ ಆಂಟಿ ಇದ್ದರು, ಅವ್ರ ಹತ್ರದಿಂದ ಕಲ್ತ್ಕೊಂಡಿದ್ದು. ಅವರು ಮೊಗ್ಗಿನ ಜಡೆ ಎಲ್ಲ ಹಾಕಿ ಎಲ್ಲ ಮರ್ಗ, ರೋಸ್ ಪೆಟಲ್ಸು, ದವನ, ಏನೇನು ಮಿಕ್ಕಿರುತ್ತೆ ಅದೆಲ್ಲ ಸೇರಿಸ್ಕೊಂಡು ಈ ಥರ ಒತ್ತಾಗಿ ಕಟ್ಕೊಂಡು ಇಟ್ಕೊಳ್ಳೋರು. ನಿಮಗೆ ನಾನೀಗ ಕಟ್ಟಿರೋದನ್ನ ತೋರಿಸ್ತೀನಿ. ಇದು ಬರೀ ಸುತ್ತದಂಗೆ ಬರುತ್ತೆ ಅಷ್ಟೇ. ಇದು ನೋಡಿ, ಇಲ್ಲಿ ನೋಡಿ, 50 ಗ್ರಾಮ್ ಮೊಗ್ಗು ಎಷ್ಟು ಬರುತ್ತೆ ಅಂತ ನಾನು ನಿಮಗೆ ಪೂರ್ತಿಯಾಗಿ ಕಟ್ಟಿ ತೋರಿಸ್ತೀನಿ. ಇವಾಗ ನಾನು ಕಟ್ಟಿ ಆಗಿದೆ. ಇದು ನೋಡ್ಬೋದು ನೀವು, ಇಷ್ಟು ಬಂದಿದೆ. ಅಂದರೆ 1.25 ಮೊಳ ಇದೆ. ಸೊ ನೋಡ್ತಾ ಇರ್ಬೋದು ನೀವು ಎಷ್ಟು ಒತ್ತಾಗಿ ಬಂದಿದೆ ಅಂತ ಹೇಳಿ. ಈ ಮೆಥಡಲ್ಲಿ ನೀವು ಪೀಚ್ ಮೊಗ್ಗನೂ ಕಟ್ಬೋದು, ಮತ್ತು ದಪ್ಪ ದಪ್ಪ ಹೂನೂ ಕಟ್ಬೋದು ನೋಡಿ. ಸೊ ಇದು ಒಂದು ಮೆಥಡ್ ನನಗೆ ಗೊತ್ತಿರುವಂಥದ್ದು. ಎಲ್ಲ ಕೆಲಸನೂ ಎಂಜಾಯ್ ಮಾಡ್ಕೊಂಡು ಮಾಡ್ತೀನಿ, ಆಸ್ ನಾನು ಯಾವಾಗಲೂ ಒಬ್ಬಳೇ ಇರೋದ್ರಿಂದ. So if you like this video, please share to those who live alone. Thank you for watching.